ನೋಡಿ, ವಿನಯ್ ಗೌಡ ಒಂದು ಬಲಿಪಶು. ಇಡೀ ಯುವಕರಿಗೆ ಒಂದು ಸಂದೇಶ ಕಳಿಸ್ಲಿಕ್ಕೆ, ಇಡೀ ಈ ಪುಡಾರಿ ಗ್ಯಾಂಗ್ಗೆ ಒಂದು ಸಂದೇಶ ಕಳಿಸ್ಲಿಕ್ಕೆ ವಿನಯ್ ಗೌಡ ಒಂದು ಮಾದರಿ ಆಗ್ಬಿಟ್ಟ ಪಾಪ. ವಿನಯ್ ಗೌಡ ಅಂಥವ್ರಿಗೆ ಬಿಟ್ಟಿಲ್ಲ, ರಜತ್ ಅಂಥವ್ರಿಗೆ ಬಿಟ್ಟಿಲ್ಲ. ಇನ್ನು ಅನೇಕರು ರೋಡಲ್ಲಿ ಮಚ್ಚಿಡ್ಕೊಂಡು ವಿಲಿ ಮಾಡಿಕೊಂಡು ಮಚ್ಚಿಗೆ ಸ್ಪಾರ್ಕ್ಸ್ ಬರ್ಸ್ಕೊಂಡು ಅನೇಕ ವಿಡಿಯೋಗಳು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇಲ್ಲ. ಅದು ಅವರಿಗೆ ಒಂದು ಸಂದೇಶ ಕಳಿಸ್ಲಿಕ್ಕೆ, ಒಂದು ಮೆಸೇಜ್ ಕಳಿಸ್ಲಿಕ್ಕೆ ಸೋಷಿಯಲ್ ಮಾನಿಟರಿಂಗ್ ಟೀಮ್ ಅಂತ ಏನು ಪೊಲೀಸ್ ಕಮಿಷನರ್ ಅಪಾಯಿಂಟ್ ಮಾಡಿದ್ದಾರೆ, ಬೋತ್ ಫ್ರಮ್ ರಿಲಿಜಿಯಸ್ ಪಾಯಿಂಟ್, ಅಂದರೆ ಧರ್ಮ ಆಧಾರಿತ ಘರ್ಷಣೆಗೂ ಮತ್ತು ಸಮಾಜದ ಈ ಡ್ರಗ್ಸಿನ ವಿಷಯಕ್ಕೂ ರೌಡಿಸಮ್ ವಿಷಯಕ್ಕೂ ಏನು ಒಂದು ಸೋಷಿಯಲ್ ಮಾನಿಟರಿಂಗ್ ಟೀಮ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಎಲ್ಲ ಸೋಷಿಯಲ್ ಮೀಡಿಯಾವನ್ನು ಅಬ್ಸರ್ವ್ ಮಾಡಲಿಕ್ಕೆ ಅನೇಕ ಕಾನ್ಸ್ಟೇಬಲ್ಗಳು, ರೈಟರ್ಸ್ಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದಕ್ಕೋಸ್ಕರ ಆ ಏರಿಯಾದಲ್ಲಿರ್ತಕ್ಕಂಥ ಯಾರ್ಯಾರು ಸೋಷಿಯಲ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರನ್ನೆಲ್ಲ ನಿಗಾ ಇಡಲಿಕ್ಕೆ ಒಂದು ಸೋಷಿಯಲ್ ಮಾನಿಟರಿಂಗ್ ಟೀಮ್ ಅಂತ ಮಾಡಿದ್ದಾರೆ. ಈ ಸೋಷಿಯಲ್ ಮಾನಿಟರಿಂಗ್ ಟೀಮಿನ ಮೊದಲನೆಯ ಬಲಿಪಶುನೇ ವಿನಯ್ ಗೌಡ, ಬಿಗ್ ಬಾಸ್ 10 ಸ್ಪರ್ಧಿ, ಆನೆ ಅಂತ ಏನು ಪ್ರಸಿದ್ಧ ಆಗಿದ್ರು. ಅದ್ರ ಜೊತೆಗೆ ರಜತ್, ವೈಲ್ಡ್ ಕಾರ್ಡ್ ಎಂಟ್ರಿ. ರಜತ್ ಅವ್ರ ಹಿನ್ನೆಲೆ ನನಗೆ ಗೊತ್ತಿಲ್ಲ, ಬಟ್ ವಿನಯ್ ಆತ ನಿಜವಾಗ್ಲೂ ಬಲಿಪಶು. ಏನು ಆತನಿಗೆ ಒಂದು ಆಸೆ ಇತ್ತು, ನಾನು ಒಬ್ಬ ಖಳನಾಯಕನಾಗ್ತಾನೆ, ಒಂದು ಬಾಡಿ ಬಿಲ್ಡಿಂಗ್ ಇದೆ, ಶಿವನ ಪಾತ್ರ ಮಾಡಿ ಅವನು ಬಂದಿರತಕ್ಕಂಥ ಕಿರುತೆರೆಯಿಂದ ಡೆವಿಲ್ ಪಿಕ್ಚರಲ್ಲಿ ನಾನು ವಿಲನ್ ಆಗ್ತೀನಿ, ವಿಲನಿನೇ ನನ್ನ ಕರ್ಮಭೂಮಿ ಆಗುತ್ತೆ, ವಿಲನೇ ನನಗೆ ಆಧಾರ ಸ್ತಂಭ ಆಗುತ್ತೆ, ವಿಲನಿಂದ ನಾನು ದುಡಿಮೆ ಮಾಡ್ತೀನಿ ಅಂತ ಹೇಳಿ ವಿಲನನ್ನು ರಾರಾಜಿಸಕ್ಕೆ ಹೋಗಿ ಒಂದು ಟಿಕ್ಟಾಕೋ ವಿಡಿಯೋನ ಮಾಡಿ ಇವತ್ತಿನ ಅವಾಂತರಾಗಿದೆ.